ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಕರವಾಗಿರುತ್ತೆ. ನಾನು ಅರ್ಧ kg ಚಿಕನ್ಗೆ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಖಾರದ ಪುಡಿ, ಅರಿಶಿನದ ಪುಡಿ, 1 ಹಿಡಿ ಪುದೀನ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, ಸಣ್ಣ ಮರಾಠಿ ಮೊಗ್ಗು, ದೊಡ್ಡ ಮರಾಠಿ ಮೊಗ್ಗು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಪಲಾವ್ ಎಲೆ, ಚಕ್ಕೆ, ಯಾಲಕ್ಕಿ, ದೊಡ್ಡ ಯಾಲಕ್ಕಿ, 4 ಲವಂಗ, ಚಕ್ಕೆ ಮೊಗ್ಗು ಮತ್ತು ಜಾವತ್ರಿ, ಕರಿಮೆಣಸು ಮತ್ತು ಫ್ರೈ ಮಾಡ್ಕೊಂಡಿರೋ ಆನಿಯನ್. ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನನ್ನು, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಚಿಲ್ಲಿ ಕೂಡ ಸ್ಲೈಸಾಗಿ ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಫುಲ್ ಚಿಲ್ಲಿನೇ ಹಾಕಿದ್ದೀನಿ. ಇವಾಗ 1 ಕಪ್ಪಷ್ಟು ಕರ್ಡ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಬಿರಿಯಾನಿ ಪೌಡರ್ ಆಪ್ಷನಲ್, ನಿಮಗೆ ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡಿ, ಇಲ್ಲಾಂದರೆ ನೆಸೆಸಿಟಿ ಇಲ್ಲ. ನಾವು ಹಾಕಿರೋಷ್ಟು ಇಂಗ್ರೀಡಿಯೆಂಟ್ನೇ ಸಾಕಾಗತ್ತೆ. ನಾನು 1 ಲೆಮನ್ ಯೂಸ್ ಮಾಡಿದ್ದೀನಿ ಮತ್ತು ಬಿರಿಯಾನಿ ಎಸೆನ್ಸ್. ಇದರಿಂದ ಫ್ಲೇವರ್ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇದು 30 to 60 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡೋಣ. ಇವಾಗ 1 ಅವರ್ ಆಗಿದೆ. ಮ್ಯಾರಿನೇಷನ್ ನಾವು ಎಷ್ಟೊತ್ತು ಮಾಡ್ತೀವೋ ಅಷ್ಟು ತುಂಬ ಚೆನ್ನಾಗಿ ಎಳ್ಕೊಳತ್ತೆ ಚಿಕನ್ ಮಸಾಲೆ ಎಲ್ಲ. ನಾನು ಆನಿಯನನ್ನು ಫ್ರೈ ಮಾಡಿ ಇಟ್ಕೊಂಡಿರೋ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮ್ಯಾರಿನೇಟ್ ಆಗಿರೋ ಅಂಥ ಚಿಕನನ್ನು ಹಾಕೋಣ. ಮ್ಯಾರಿನೇಷನ್ ಎಷ್ಟೊತ್ತು ಮಾಡ್ತೀವೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ಅವರ್ ಮಾಡಿದ್ದೀನಿ. ಅರ್ಜೆಂಟ್ ಇದ್ದರೆ 30 ಮಿನಿಟ್ಸ್ ಕೂಡ ಸಾಕು, ಎಳ್ಕೊಂಡಿರುತ್ತೆ ಮಸಾಲೆ ಚೆನ್ನಾಗೇ. ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಅದೇ ಬೌಲಿಗೆ ಹಾಕಿಬಿಟ್ಟು ಪಾತ್ರೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ನೋಡಿ ಎಷ್ಟು ಬ್ರೌನಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸಾಲೆ ಕೂಡ ತುಂಬ ಚೆನ್ನಾಗಿ ಹಿಡಿದಿದೆ ಚಿಕನ್ಗೆ. ಚಿಕನ್ ಕಲ್ಲರೇ ಟರ್ನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ. ಇವಾಗ ನಾವು ಇದನ್ನು ಒಂದು 20 to 30 ಮಿನಿಟ್ಸ್ ತನಕ ಸ್ಲಿಮ್ ಫ್ಲೇಮಲ್ಲಿ ಇಟ್ಟಿರೋಣ. ನೋಡಿ ಇವಾಗ ಇದು ಆಗಿದೆ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದಕ್ಕೆ ಅಕ್ಕಿಯನ್ನು ಹಾಕೋಣ. ನಾನು 3 ಗ್ಲಾಸಸ್ ರೈಸ್ ತೊಗೊಂಡಿದ್ದೀನಿ. ಅಷ್ಟು ಜನ ನೀರು ಹಾಕಿಬಿಟ್ಟು ನೀರು ಕುದಿಯುವಾಗ ರೈಸ್ ಹಾಕ್ತಾರೆ. ಇನ್ನಷ್ಟು ಜನ ಅಕ್ಕಿನೇ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಈ ಟೈಮಲ್ಲಿ ಆ್ಯಡ್ ಮಾಡ್ತಾರೆ. ನೀವು ಯಾವ ರೀತಿ ಮಾಡಿದ್ರೂ ಫ್ಲೇವರ್ ತುಂಬ ಚೆನ್ನಾಗೇ ಬರುತ್ತೆ. ನಾನು ಇದಕ್ಕೆ ಇನ್ನೂ ನೀರು ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ರೈಸನ್ನು ಹಾಕಿದ್ದೀನಿ. ಈ ಟೈಪ್ ಹಾಕೋದ್ರಿಂದನೂ ಸೇಮ್ ಅದೇ ರೀತಿ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಕೂಡ ಚೆನ್ನಾಗಿ ಹಿಡಿಯುತ್ತೆ ರೈಸ್ ಕೂಡ. ನಾನು ಇದನ್ನೆಲ್ಲ ಸ್ಲಿಮ್ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ. ಹೈ ಫ್ಲೇಮ್ ಮಾಡೋದ್ರಿಂದ ಅಕ್ಕಿ ಹೊಡೆದು ಬಿಡುತ್ತೆ. ನಾನು ಅಕ್ಕಿ ಕೂಡ ತುಂಬ ಹೊತ್ತು ನೆನೆ ಹಾಕಿಲ್ಲ. ನಾನು ಇದಕ್ಕೆ 6 ಗ್ಲಾಸು ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಚೂರು ಉದುರು ಬೇಕು ಅಂದರೆ 5.5 ಗ್ಲಾಸಸನ್ನು ಯೂಸ್ ಮಾಡಿ. ನೀರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಿಡಲಲ್ಲಿ ಯೂಸ್ ಮಾಡೋ ಅಂಥ ನೆಸೆಸಿಟಿ ಇರೋದಿಲ್ಲ. ಎಲ್ಲ ಸ್ಲಿಮ್ ಫ್ಲೇಮಲ್ಲೇ ಮಾಡೋದ್ರಿಂದ ಅಕ್ಕಿ ಚಿಕನ್ ಎಲ್ಲನೂ ಚೆನ್ನಾಗಿ ಮಸಾಲೆ ಫ್ಲೇವರನ್ನು ಎಳ್ಕೊಳ್ಳುತ್ತೆ. ನೋಡಿ ನಾನಿವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು 25 to 30 ಮಿನಿಟ್ಸ್ ಬಿಟ್ಟರೆ ಸಾಕು. ನೋಡಿ ಈ ರೀತಿ ಆಗಿರುತ್ತೆ. ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇವಾಗ ಇದನ್ನು ಇನ್ನೊಂದು ಸಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡಿ ಇನ್ನೊಂದು 10 ಮಿನಿಟ್ಸ್ ಬಿಡೋಣ. ನೋಡಿ ಇನ್ನೊಂದು 10 ಮಿನಿಟ್ಸ್ ಬಿಟ್ಟ ಮೇಲೆ ಕರೆಕ್ಟಾಗಿ ಬೆಂದಿದೆ. ಎಷ್ಟು ಉದ್ರಿ ಕೂಡ ಆಗಿದೆ. ಇನ್ನೂ ನಿಮಗೆ ಉದ್ರಿ ಬೇಕು ಅಂತ ಫೀಲ್ ಆದರೆ ನಾನು ಹೇಳ್ದಾಗೆ 5.5 ಗ್ಲಾಸಸ್ ಹಾಕಿ ಸಾಕಾಗತ್ತೆ. ನಾನು ಇಲ್ಲಿ ದಾವತ್ ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಗಾರ್ನಿಷಿಗೆ ಫ್ರೈ ಮಾಡ್ಕೊಂಡಿರೋ ಆನಿಯನ್ ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಇವಾಗ ಇದು ರೆಡಿ ಇದೆ. Thank you for watching. Subscribe my channel.